ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘ ಇದರಲ್ಲಿ ನಡೆದಿರುವಂತ ಏನು ಬಿಜೆಪಿ ಸರ್ಕಾರ ಓದಿಯ 3,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಕುರಿತು ನಾವು ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ PIL ಅನ್ನ ಹಾಕಿದ್ವಿ. ಹಲವಾರು ವಿಷಯಗಳನ್ನ ಇಟ್ಕೊಂಡು ಅದರಲ್ಲೂ ಕೂಡ ಇದೊಂದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಏನು ಒಂದು ತನಿಖಾ ತಂಡವನ್ನ ರಚನೆ ಮಾಡಿ, ಏನು ಕಾಂಗ್ರೆಸ್ ಸರ್ಕಾರ ತನಿಖಾ ತಂಡವನ್ನ ರಚನೆ ಮಾಡಿ ಆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಮತ್ತು ತಪ್ಪಿತಸ್ಥರಿಗೆ ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಹೇಳಿದಂತ ರಾಜ್ಯ ಸರ್ಕಾರ ಇದುವರೆಗೂ ಏನದ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ನೀಡುವ ಮೂಲಕ ಇವತ್ತು ನ್ಯಾಯಾಂಗ ನಿಂದನೆಯನ್ನ ಮಾಡಿದೆ. ಆ ಕಾರಣಕ್ಕಾಗಿ ನಾವು ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿ ಆ ಅರ್ಜಿಯ ಮುಖಾಂತರ ವಿಚಾರಣೆ ಕೈಗೊಂಡಿದ್ದಾಗ ಸರ್ಕಾರ ಪರ ವಕೀಲರು ಏನಂದ್ರೆ ಇನ್ನೂ ತನಿಖಾ ಹಂತದಲ್ಲಿದೆ ಆ ವರದಿ ಅಂತ ಹೇಳ್ತಾರೆ. ಆ ತನಿಖಾ ತಂಡದ ವರದಿ ಏನಿದೆ ಅದು ತನಿಖಾ ಹಂತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೊಂದು ಕಡೆಯಿಂದ ಅದೇ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿ ಸಚಿವರುಗಳು ಅಂದ್ರೆ ಪ್ಲಾನಿಂಗ್ ಮಿನಿಸ್ಟರ್ಗಳು ಮತ್ತು ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವ್ರೇನ್ ಹೇಳ್ತಾರೆ ಅಂದ್ರೆ ಈಗಾಗಲೇ ವರದಿ ಕಂಪ್ಲೀಟ್ ಆಗಿದೆ, ಆ ವರದಿ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳ ಟೇಬಲ್ ಮೇಲೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಸರ್ಕಾರ ಪರ ವಕೀಲರು ಏನು ನ್ಯಾಯಾಲಯದೊಳಗಡೆ ಹೇಳೋದ್ರ ಸುಳ್ಳು ಅಥವಾ ಮಿನಿಸ್ಟರ್ಗಳು ಏನು ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಹೇಳ್ತಾ ಇರೋ ಸುಳ್ಳು ಅನ್ನೋದು ಹೈದರಾಬಾದ್ ಕರ್ನಾಟಕದ ಜನರಿಗೆ ಇವತ್ತು ನೀವು ಅನ್ಸರಬಲ್ ಇದ್ರಿ. ಆ ಕಾರಣಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗ್ತೀವಿ. ಸರ್ಕಾರಕ್ಕೆ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಕೂಡಲೇ ಆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಗಿರುವಂತ ಅಕ್ರಮ ಕುರಿತು ಏನು ತನಿಖೆ ಆಗಿದೆ ಆ ತನಿಖೆ ಅನ್ವಯ ವರದಿಯನ್ನ ಬಹಿರಂಗಪಡಿಸಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನೀವು ನ್ಯಾಯಾಂಗಕ್ಕೆ ತಕ್ಕ ಅನ್ಸರನ್ನ ಕೊಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕೂಡ ಅದೇ ಪ್ರಶ್ನೆ ಮಾಡ್ತಾ ಇದ್ದೀವಿ. ಏನು 28/1/2026 ದಿನದಂದು ಮಾನ್ಯ ಆಳಂದ್ ತಾಲೂಕಿನ BR ಪಾಟೀಲ್ರು, ಆಳಂದ್ ತಾಲೂಕಿನ ಶಾಸಕರು ಅವರು ಕೇಳಿದಂತ ಪ್ರಶ್ನೆಗೆ ಇದೇ ಯೋಜನಾ ಇಲಾಖೆಯ ಸಚಿವರಾದಂತ D. ಸುಧಾಕರ್ ಅವರು ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಏನು 11/11/2024 ರಿಟೈರ್ಡ್ ಸುಧೀರ್ ಕುಮಾರ್ IAS ಅಧಿಕಾರಿಯ ತನಿಖಾ ವರದಿ ಇದೆ KKRDB ಸಂಬಂಧಪಟ್ಟಂಗೆ, ಅದು ಆಲ್ರೆಡಿ ಸಬ್ಮಿಟ್ ಆಗಿದೆ, ಅದು ಮಾನ್ಯ ಮುಖ್ಯಮಂತ್ರಿಗಳ ಟೇಬಲ್ ಮೇಲೆ ಇದೆ ಅಂತೇಳಿ ಲಿಖಿತ ರೂಪದಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಆ ಮಾಹಿತಿ ಸುಳ್ಳು ಅಥವಾ ಏನು ಅಡ್ವೊಕೇಟ್ ಜನರಲ್ ಅವರು ಮುಖ್ಯ ನ್ಯಾಯಾಧೀಶರ ಎದುರುಗಡೆ ಬಂದ್ಬಿಟ್ಟು ನಾವು ಇನ್ನ ಅದು ತನಿಖಾ ಹಂತದಲ್ಲಿದೆ, ಆ ತನಿಖೆ ಆದ್ಮೇಲೆ ಶಾರ್ಟ್ಲಿ ತನಿಖೆ ಆಗುತ್ತೆ, ತನಿಖೆ ಆದ್ಮೇಲೆ ನಾವು ಆಕ್ಷನ್ ತಗೋತೀವಿ ಅನ್ನೋದು ಅದು ಸುಳ್ಳು. ಇದು ಒಟ್ಟಾರೆಯಾಗಿ ಒಂದ್ ಕಡೆ ಜನಸಾಮಾನ್ಯರಿಗೆ ಸುಳ್ಳು ಮಾಹಿತಿ, ಮತ್ತೊಂದು ಕಡೆ ನಿಮ್ಮದೇ ಶಾಸಕರುಗಳಿಗೆ ಸುಳ್ಳು ಮಾಹಿತಿ, ಮತ್ತೊಂದು ಕಡೆ ಮಾನ್ಯ ಘನ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ನೀಡುವಂತ ಕುತಂತ್ರ ಮತ್ತು ಯಾರಾದ್ರೂ ದುಷ್ಟತನ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತೇನೆ.